ತಡರಾತ್ರಿ ಏಕಾಏಕಿ ಶಾಲಾ ಬಸ್ ಒಂದು ಧಗಧಗನೆ ಹೊತ್ತಿ ಉರಿದಿದ್ದು ಇನ್ನು ಬಸ್ನಲ್ಲಿದ್ದಂತಹ ಓರ್ವ ವ್ಯಕ್ತಿ ಸಜೀವ ದಹನವಾಗಿದ್ದಾರೆ. ಇದು ಆಕಸ್ಮಿಕನಾ ಅಥವಾ ಕೊಲೆನಾ ಅಥವಾ ಆತ್ಮಹತ್ಯೆನಾ ಅನ್ನೋದರ ಕುರಿತು ಪೊಲೀಸರು ತನಿಖೆಯನ್ನು ನಡೆಸುತ್ತಿದ್ದಾರೆ. ಇದರ ಡೀಟೇಲ್ಸ್ ಇದೆ, ನೋಡೋಣ. ಬೆಂಗಳೂರಿನಲ್ಲಿ ಖಾಸಗಿ ಶಾಲಾ ಬಸ್ ಧಗಧಗ. ಶಾಲಾ ಬಸ್ನಲ್ಲಿ ಮಲಗಿದ್ದವ ಸಜೀವ ದಹನ. ಧಗಧಗಿಸಿ ಉರಿಯುತ್ತಿರುವ ಬಸ್ಗೆ ಹೊತ್ತಿಕೊಂಡಿರುವ ಬೆಂಕಿಯನ್ನ ನಂದಿಸುವ ಯತ್ನದಲ್ಲಿರುವ ಅಗ್ನಿಶಾಮಕ ಸಿಬ್ಬಂದಿ. ಬೆಂಕಿಯ ಜ್ವಾಲೆಗೆ ಸುಟ್ಟು ಕರಕಲಾಗಿರುವ ಮೃತದೇಹ. ಈ ಎಲ್ಲ ಭೀಕರ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರಿನ ರಾಮಮೂರ್ತಿ ನಗರ ಠಾಣಾ ವ್ಯಾಪ್ತಿಯಲ್ಲಿ. ತಡರಾತ್ರಿ ಅರುಣ್ ಎಂಬುವರಿಗೆ ಸೇರಿದ 14 ವರ್ಷದ ಹಳೆಯ ಖಾಸಗಿ ಶಾಲಾ ಬಸ್ಗೆ ಬೆಂಕಿ ತಗುಲಿ ಅದರಲ್ಲಿ ಮಲಗಿದ್ದವನೊಬ್ಬನು ಗುರುತು ಪತ್ತೆ ಹಚ್ಚಲಾರದಷ್ಟು ಸುಟ್ಟು ಕರಕಲಾಗಿದ್ದಾನೆ. ಕಳೆದ 3 ತಿಂಗಳಿಂದ ರಾಮಮೂರ್ತಿ ನಗರದ ಮುಖ್ಯ ರಸ್ತೆಯಲ್ಲಿ ನಿಂತಲ್ಲೇ ನಿಂತಿದ್ದ ಬಸ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಅನಾಮಿಕನೋರ್ವ ಬೆಂಕಿಗಾಹುತಿಯಾಗಿದ್ದಾನೆ. ಆತ 30 ವರ್ಷದ ವಯಸ್ಸಿನ ವ್ಯಕ್ತಿ ಅಂತ ತಿಳಿದು ಬಂದಿದೆ. ಆತನ ಗುರುತು ಪತ್ತೆಯಾಗಿಲ್ಲ. ಈತನ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ರಾಮಮೂರ್ತಿ ಪೊಲೀಸರು ರವಾನಿಸಿದ್ದಾರೆ. 14 ವರ್ಷದ ಹಳೆಯ ಬಸ್ ಆಗಿದ್ದರಿಂದ ಬಸ್ಗೆ FC ಇನ್ಶೂರೆನ್ಸ್ ಮುಗಿದಿತ್ತು. ಬಸ್ ಮಾರಾಟ ಮಾಡೋದಕ್ಕೆ ಅಂತ ಬಸ್ಸನ್ನು ಇಲ್ಲಿ ತಂದು ನಿಲ್ಲಿಸಲಾಗಿತ್ತು ಅಂತ ಬಸ್ ಮಾಲೀಕ ಅರುಣ್ ತಿಳಿಸಿದ್ದಾರೆ. ಇನ್ನು ಈ ಘಟನೆ ಯಾವ ಕಾರಣಕ್ಕೆ ನಡೆದಿದೆ ಅಂತ ಪ್ರಕರಣವನ್ನು ದಾಖಲಿಸಿಕೊಂಡು ರಾಮಮೂರ್ತಿ ನಗರದ ಪೊಲೀಸರು ತನಿಖೆಗೆ ಇಳಿದಿದ್ದಾರೆ. ಬಸ್ನಲ್ಲಿ ಅನಾಮಿಕ ಮಲಗಲು ಚಾಪೆ ದಿಂಬು ತಂದಿರೋದು ಪೊಲೀಸರ ಪರಿಶೀಲನೆಯಲ್ಲಿ ಗೊತ್ತಾಗಿದೆ. ಬಸ್ನ ಒಳಗೆ ಹೋಗಿ ಧೂಮಪಾನ ಮಾಡಿ ಅನಾಮಿಕ ಮಲಗಿದ್ದಾನೆ ಎಂಬ ಶಂಕೆ ವ್ಯಕ್ತಪಡಿಸಿದ್ದಾರೆ. ಬಸ್ನಲ್ಲಿ ಕೆಲ ಬೀಡಿ ತುಂಡುಗಳು ಸಹ ಪತ್ತೆಯಾಗಿವೆ. ಹೀಗಾಗಿ ಬೀಡಿ ಸೇದಿದ ತುಂಡಿನಿಂದಲೇ ಬಸ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರಬಹುದು ಅಂತ ಶಂಕಿಸಲಾಗಿದೆ. ಇನ್ನು ಸಜೀವ ದಹನ ಆದ ಅನಾಮಿಕನಿಗೆ ಯಾರಾದರೂ ವೈರಿಗಳಿದ್ದು ಈತನನ್ನ ಬೆಂಕಿ ಇಟ್ಟು ಕೊಲೆ ಮಾಡಿದ್ದಾರಾ ಎಂಬ ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸಿದ್ದಾರೆ. ಬಸ್ಗೆ ಬೆಂಕಿ ಆಕಸ್ಮಿಕವೋ ಉದ್ದೇಶಪೂರ್ವಕವೋ? ಬಸ್ಗೆ ಬೆಂಕಿ ಹಾಕಿ ಕೊಲೆ ಮಾಡಿದ್ದ ಗ್ಯಾಂಗ್. ನಿತ್ಯ ಹಳೆ ಬಸ್ನಲ್ಲಿ ಮಲಗಲು ಬರ್ತಿತ್ತು ಗ್ಯಾಂಗ್. ಇನ್ನು ಹಳೆಯ ಬಸ್ಗೆ ಸರಿಯಾಗಿ ಡೋರ್ ಲಾಕ್ ಸಹ ಇಲ್ಲದೆ ಇರೋದ್ರಿಂದ ಬಸ್ನ ಡೋರ್ ಓಪನ್ ಇತ್ತು. ಪ್ರತಿನಿತ್ಯ ಬಸ್ ಬಳಿ ಬಂದು ನೋಡಿಕೊಂಡು ಹೋಗ್ತಾ ಇದ್ದೆ. ಬಸ್ ಡೋರ್ ಲಾಕ್ ಸರಿ ಇಲ್ಲದ ಕಾರಣ ಬಸ್ ಒಳಗಡೆ ಹೋಗಿ ಅನೇಕ ಮಂದಿ ಕೂರ್ತಾ ಇದ್ರು. ರಾತ್ರಿಯೆಲ್ಲ ಅಲ್ಲೇ ಹರಟೆ ಹೊಡಿತಿದ್ರು ಅಂತ ಮಾಲೀಕ ಅರುಣ್ ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಹುಡುಗರ ಮಧ್ಯೆ ಗಲಾಟೆ ನಡೆದು ಬೆಂಕಿ ಹಚ್ಚಿ ಕೊಲೆ ಮಾಡಿರಬಹುದಾ ಅಂತ ಪೊಲೀಸರು ಶಂಕಿಸಿದ್ದಾರೆ. ಒಟ್ಟಾರೆ ಒಂದು ಜೀವ ಬೆಂಕಿಯ ಕೆನ್ನಾಲಿಗೆಗೆ ಹಾರಿ ಹೋಗಿದೆ. ಇದು ಆಕಸ್ಮಿಕವೋ ಅಥವಾ ಕೊಲೆಯೋ ಎಂಬುದು ತನಿಖೆಯ ಮೂಲಕ ಹೊರಬೀಳಬೇಕಿದೆ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಬೆಂಗಳೂರು.